ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ 2024-2025ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಈ ದಿನದ ಈ ಸಭಾಂಗಣದಲ್ಲಿ ನಡೆಯಲಿದೆ. ಪ್ರಥಮವಾಗಿ ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸುತ್ತಾ ಪರಿವಾರ ದೇವರುಗಳನ್ನು ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರುವಂತಹ ಶ್ರೀ ರವೀಂದ್ರ ರೈ ಕಲ್ಲಿಮಾರು ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರಕಳ ಇವರು ವೇದಿಕೆಗೆ ಆಗಮಿಸಿ ನಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಅವರನ್ನು ವಿನಂತಿಸಿಕೊಂಡು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಈ ನಮ್ಮ ದೇವಸ್ಥಾನದಲ್ಲಿ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಬೇಕಿದ್ರೆ ಭಜನಾ ಮಂಡಳಿಯ ಅಧ್ಯಕ್ಷರ ನೆಲೆಯಲ್ಲಿ ಕಾರ್ಯಕ್ರಮ ನಡೆಸಿರುವಂತಹ ರೋಹಿತ್ ಭಗಂಬೆಲ ಇವರು ಕೂಡ ವೇದಿಕೆಗೆ ಆಗಮಿಸಿ ಇವರು ಪ್ರಾರ್ಥನೆಯ ಮುಖಾಂತರ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಇದೀಗ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಾಗಿ ರಾಜೇಶ್ ನಡ್ಯಂಜ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮುಂಜಾನೆಯ ವಂದನೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ದೇರಳಕಟ್ಟೆ ಇವರ ನೇತೃತ್ವದಲ್ಲಿ ಮಹಾನ್ ಪುಸ್ತಕ ದಾನಿಗಳಾದಂತಹ ಶ್ರೀಯುತ ಸಚಿನ್ ಬೆಂಗಳೂರು ಇವರ ಸಹಕಾರಗಳೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ನಡೆಯುವಂತಹ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಾಗೂ ಪ್ರಸಕ್ತ 24-25ರ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಭಜನಾ ಮಂಡಳಿ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ನಡೆಯುವಂತಹ ಈ ಅಭಿನಂದನಾ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂತಹ ನಮ್ಮ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ರವೀಂದ್ರ ರೈ ಕಲ್ಲಿಮಾರು ನಿವೃತ್ತ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇವರು 1983ರಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ತನ್ನ ಶಿಕ್ಷಕ ವೃತ್ತಿಯಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. 17 ವರ್ಷಗಳ ಕಾಲ ವೃತ್ತಿ ಜೀವನ ನಡೆಸಿ ಮುಖ್ಯೋಪಾಧ್ಯಾಯರಾಗಿಯೂ ಲಯನ್ಸ್ ಕ್ಲಬ್, ಜೇಸಿಸ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಆಕಾಶವಾಣಿಯ ಕಲಾವಿದರು ಕೂಡ ಆಗಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಇದರ ಗೌರವ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಮತ್ತೋರ್ವ ಅತಿಥಿ ಹಾಗೂ ಈ ಕಾರ್ಯಕ್ರಮದ
ಕೂಡ ಈ ಕಾರ್ಯಕ್ರಮದ ಪರವಾಗಿ ಭಜನಾ ಮಂಡಳಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತಗಳು. ಅತಿಥಿಗಳು ಶ್ರೀಯುತ ವಸಂತ್ ಶೆಟ್ಟಿ, ಮಾಲಕರು ಚಿರಂಜೀವಿ ಟವರ್ಸ್ ದೇರಕಟ್ಟೆ, ಇವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತಗಳು. ಅದೇ ರೀತಿ ಈ ಘನ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಇನ್ನೋರ್ವ ಅತಿಥಿಗಳು ಶ್ರೀ ವಿಶ್ವನಾಥ ಎಲ್ಲಿಯಾರ್ಪದವು, ವಸುದೈವ ಕುಟುಂಬಂ ಇದರ ಸದಸ್ಯರು ಕೂಡ ಹೌದು, ಭಜನಾ ತರಬೇತಿಗಾರರು ಕೂಡ ಹೌದು. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಇನ್ನೋರ್ವ ಅತಿಥಿಗಳು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತ ರೋಹಿತ್ ಭಗವಿಲ, ಸಂಚಾಲಕರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ದೇರಕಟ್ಟೆ. ಈ ಕಾರ್ಯಕ್ರಮದ ರೂವಾರಿಗಳು ಕೂಡ ಹೌದು. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು. ಶ್ರೀಯುತ ಶರತ್ ರಾಯ್ ಶೆಟ್ಟಿ, ಉದ್ಯಮಿಗಳು ಮತ್ತು ಮಾಲಕರು ಪ್ರತೀಕ್ಷಾ ಫೈನಾನ್ಸ್ ದೇರಕಟ್ಟೆ, ಇವರು ಕೂಡ ಆಗಮಿಸಲಿದ್ದಾರೆ. ಕಾರ್ಯಕ್ರಮಗಳ ಹುಟ್ಟಿನಿಂದಾಗಿ ಸ್ವಲ್ಪ ತಡವಾಗುವುದೆಂದು ತಿಳಿಸಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಮಾಜಿ ಸಂಚಾಲಕರು, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ಪೋಷಕರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪುಸ್ತಕವು ನಮ್ಮನ್ನು ತಲೆ ತಗ್ಗಿಸಿ ಓದುವಂತೆ ಮಾಡುತ್ತದೆ, ಆದರೆ ಮುಂದಿನ ಭವಿಷ್ಯದಲ್ಲಿ ಸಮಾಜದಲ್ಲಿ ನಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದಂತಹ ಭುವನ್, ಲಿಖಿತ್, ಮೋಕ್ಷಿತ್, ಸೃಜನ್ ಮತ್ತು ಈ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಮಾಧ್ಯಮ ವಾಹಿನಿಯಾದ ಅಪಕ ಚಾನೆಲ್ ಇವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ಸತ್ಯ ಸಭಿಕರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಹಾಗೂ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ರಾಜೇಶ್ ನಡೆಂಜ ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಇದೀಗ ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂತ ನಮ್ಮ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರಕಳ ಇಲ್ಲಿನ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಇವರು ಇಂದಿನ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಶುಭ ನುಡಿಗಳನ್ನು ಆಡಬೇಕು. ಇದು ಭಗವಂತನಿಗೆ ಬಹಳ ಪ್ರಿಯವಾದಂಥ ಒಂದು ಕೆಲಸ. ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಭಗವಂತನಿಗೆ ಬಹಳ ಪ್ರಿಯವಾದಂಥ ಕೆಲಸ. ಅಂತಹ ಒಂದು ಕೆಲಸವನ್ನು, ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಲ್ಲ ದಾನಗಳಿಗಿಂತಲೂ ಕೂಡ ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದ್ರೆ ಅದು ವಿದ್ಯಾದಾನ.
ಇಂಥ ವಿದ್ಯಾದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮತ್ತು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮ ಅದು ನಿಜವಾಗಿಯೂ ಅರ್ಥಪೂರ್ಣ ಮತ್ತು ಅದು ಉಪಯುಕ್ತವಾದಂತಹ ಕಾರ್ಯಕ್ರಮ. ಆದ್ದರಿಂದ ನಾನು ಮೊದಲಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಬೆಳ್ಮ ದೇರಳಕಟ್ಟೆ ಇವರನ್ನು ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳ ಇದ್ದೀರಿ. ಮೊದಲು ನೀವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕಾದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎಂತಂದ್ರೆ ವಿದ್ಯೆಯ ಮೇಲೆ ನಮಗೆ ಪ್ರೀತಿ ಇರಬೇಕು, ವಿದ್ಯೆಯ ಮೇಲೆ ನಮಗೆ ಗೌರವ ಇರಬೇಕು, ವಿದ್ಯೆಯಲ್ಲಿ ನಮಗೆ ಆಸಕ್ತಿ ಇರಬೇಕು. ಯಾಕೆ ನಾನು ಈ ಮಾತನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈಗಿನ ಮಕ್ಕಳಿಗೆ ಎಲ್ಲವೂ ಕೂಡ ತಾತ್ಸಾರ. ನನ್ನ ಮನೆ ಅಂತಂದ್ರೆ ತಾತ್ಸಾರ, ನನ್ನ ಶಾಲೆ ಅಂದ್ರೆ ತಾತ್ಸಾರ, ನಾನು ವಿದ್ಯೆ ಪಡಿಬೇಕು ಎನ್ನುವುದೇ ಅದರ ಬಗ್ಗೆಯೂ ತಾತ್ಸಾರ. ಎಲ್ಲ ಉದಾಸೀನತೆ ತಾತ್ಸಾರಗಳು ಇರುವಂತಹ ಕಾಲ ಇದೆ. ಅಂತ ಕಾಲದಲ್ಲಿ ನಾವು ಏನು ಉಪಯುಕ್ತ ಸಂದೇಶವನ್ನು ಏನು ಸಲಹೆಯನ್ನು ಕೊಡಬಹುದು ಅಂತಂದ್ರೆ, ವಿದ್ಯೆಯನ್ನು ಪ್ರೀತಿಸಿ, ವಿದ್ಯೆಯನ್ನು ಏನು ಮಾಡಬಾರದು, ಅಲಕ್ಷಿಸಬಾರದು. ಯಾಕೆಂದ್ರೆ ವಿದ್ಯೆಯ ಮಹತ್ವವೇ ಆಗುಂಟು. ಯಾಕೆಂದ್ರೆ ವಿದ್ಯೆಯನ್ನು, ಜ್ಞಾನವನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ವಿದ್ಯೆಯನ್ನು, ಜ್ಞಾನವನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ಯಾಕೆಂದ್ರೆ ನೈಜ್ಞಾನೇನ ಸದೃಶಂ ಪವಿತ್ರಂ ಹೇ ವಿದ್ಯತೆ ಎನ್ನುವಂತಹ ಮಾತು ವೇದಗಳ ಕಾಲದಿಂದಲೂ ಕೂಡ ಈಗಲೂ ಕೂಡ ಅದು ಉಪಯುಕ್ತವಾಗಿ ಉಂಟು. ಯಾಕೆ ಅಂತಂದ್ರೆ ಪ್ರಸ್ತುತವಾಗಿಯೇ ಉಂಟು. ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ವಿದ್ಯೆಗಿಂತ ಜ್ಞಾನಕ್ಕಿಂತ ಪವಿತ್ರವಾದಂತಹ ವಸ್ತು ಬೇರೊಂದಿಲ್ಲ ಅಂತ. ಮತ್ತೆ ಆ ವಿದ್ಯೆಯನ್ನು ಕೊಡ್ತಕ್ಕಂತಹ ಯಾವ ಗುರು ಇದ್ದಾನೆ, ಆ ಗುರುವಿಗೆ ದೇವರ ಸ್ಥಾನವನ್ನು ಕೊಟ್ಟಂತಹ ಒಂದು ಸಂಸ್ಕೃತಿ ಈ ಪ್ರಪಂಚದಲ್ಲಿ ಉಂಟು ಅಂತಾದ್ರೆ ಅದು ನಮ್ಮ ದೇಶ ಮಾತ್ರ, ಭಾರತದಲ್ಲಿ ಮಾತ್ರ. ಆದ ಕಾರಣ ನಮ್ಮ ಸಂಸ್ಕೃತಿ ಏನು ಹೇಳಿದೆ ಅಂದ್ರೆ, ಪಿತೃದೇವೋಭವ ಅಂತ ಮಾತ್ರ ಹೇಳಿದಲ್ಲ, ನೆನಪಿಟ್ಟುಕೊಳ್ಳಿ. ಪಿತೃದೇವೋಭವ ಅಂತ ಮಾತ್ರ ಹೇಳಿದಲ್ಲ, ಪಿತಾತ್ ದಶಾಧಿಕಂ ಮಾತಾ ಅಂತ. ಪಿತಾತ್ ದಶಾಧಿಕಂ ಮಾತಾ, ಜನ್ಮ ಕೊಟ್ಟಂತಹ ತಾಯಿ. ಪಿತಾತ್ ದಶಾಧಿಕಂ ಮಾತಾ, ಮಾತಾತ್ ದಶಾಧಿಕಂ ಗುರು ಅಂತ ಹೇಳಿದಂತಹ ಸಂಸ್ಕೃತಿ ನಮ್ಮದು. ಆದ ಕಾರಣ ಅಂತಹ ವಿದ್ಯೆ ಅದು ಎಷ್ಟು ವಿಶೇಷ ಅಂತ ಹೇಳಿದರೆ ಅದಕ್ಕೆ ನಮಗೆ ಆಲಿಸಿಬಿಡಿ, ಕೇಳಿಕೊಳ್ಳಿ. ವಿದ್ಯೆ ನರಂಗಧಿಕತರ ರೂಪಮಂ, ವಿದ್ಯೆ ಮರೆಯುಳಿದ್ದು ರಕ್ಷಿಸುವುದನಂ, ವಿದ್ಯೆ ಯಶೋಭೋಗ ವಿತತಿಗಳ ನೀವುದು, ವಿದ್ಯೆ ಪರಮಾಧಿದೇವತೆ ರಾಜ್ಯಸಭೆಯಲ್ಲಿ, ವಿದ್ಯೆ ಮೇಲಂ ಕೊಡುಗು ಈ ಪ್ರಕೃತ ಧನವಲ್ಲ, ವಿದ್ಯಾವಿಹೀನ ಪಶು ಸಮಾನ ಅಂತ ಹೇಳಿದಂತಹ ಸಂಸ್ಕೃತಿ ನಮ್ಮದು. ಆದ ಕಾರಣ ನಾವು ಮೊದಲಾಗಿ ವಿದ್ಯೆಯನ್ನು ಪ್ರೀತಿಸಬೇಕು, ವಿದ್ಯೆಯನ್ನು ನಾವು ಗೌರವಿಸಬೇಕು. ಯಾಕಂತಂದ್ರೆ ವಿದ್ಯೆ ನಮಗೆ ಸೌಂದರ್ಯವನ್ನು ಕೊಡ್ತದೆ, ವಿದ್ಯೆ ನಮ್ಮನ್ನು ಸಮಾಜದಲ್ಲಿ ಗುರುತಿಸುತ್ತದೆ, ವಿದ್ಯೆ ನಮಗೆ ಎಲ್ಲಿ ಹೋದರೂ ಕೂಡ ಅದು ಆಪತ್ಕಾಲದ ಬಾಂಧವರಾಗಿ ಇರ್ತದೆ. ಎಲ್ಲೇ ಹೋಗಿ ನಾವು ಪ್ರಪಂಚದ ಎಲ್ಲೇ ಹೋದ್ರೂ ಕೂಡ ನಮಗೆ ಸ್ವಲ್ಪ ವಿದ್ಯೆ ಉಂಟು, ಜ್ಞಾನ ಉಂಟು ಅಂತ ಆದ್ರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಈಗ ನಾನೇ ರವೀಂದ್ರ ಮಾಸ್ಟರ್ ಅಂತ ಹೇಳಿದ್ರೆ ಸಮಾಜ ನಮ್ಮನ್ನು ಗುರುತಿಸ್ತದೆ ಎಲ್ಲ ಎಲ್ಲಿ ಹೋದ್ರು ಕೂಡ ಅಂತ ಹೇಳಿದ್ರೆ ನಾವು ಪಡ್ಕೊಂಡಂತಹ ವಿದ್ಯೆ. ನಾನು ಈ ಸುಂದರವಾಗಿ ಇಲ್ಲಿ ಕಾಣ್ತಾ ಇದ್ದೇನೆ ಅಂತಾದ್ರೆ ನಾನು ಪಡೆದುಕೊಂಡಂತಹ ವಿದ್ಯೆ ಅದಕ್ಕೆ ಕಾರಣ. ಆದ್ದರಿಂದ ನೀವು ಕೂಡ ಅಂತಹ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಏನಾಗಬೇಕು, ತಯಾರಿಯನ್ನು ಈಗಾಗಲೇ ಮಾಡಬೇಕು. ನೀವು ನಿಮ್ಮ ಮನೆಗೆ ಸಂಪತ್ತಾಗಬೇಕು, ಈ ಸಮಾಜಕ್ಕೆ ಸಂಪತ್ತಾಗಬೇಕು, ಈ ದೇಶಕ್ಕೆ ಸಂಪತ್ತಾಗಬೇಕು. ಹೊರತು ಮಕ್ಕಳು ಯಾವಾಗಲೂ ಮನೆಗಾಗ್ಲಿ ದೇಶಕ್ಕಾಗ್ಲಿ ಆಪತ್ತು ಆಗಲೇಬಾರದು. ಸಂಪತ್ತಾಗಬೇಕಾಗಿದ್ರೆ ನಾವು ವಿದ್ಯೆಯ ಜೊತೆಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಸಂಸ್ಕಾರದ ಬಗ್ಗೆ ಹೆಚ್ಚು ಹೇಳುವಂತ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇದು ಭಜನಾ ಮಂಡಳಿಯಲ್ಲಿ ಇರತಕ್ಕಂತಹ ಸದಸ್ಯರುಗಳು. ಯಾಕಂದ್ರೆ ಭಜನೆ ಅನ್ನುವಂಥದ್ದು ಅದು ನಮ್ಗೆ ಒಳ್ಳೆ ಸಂಸ್ಕಾರವನ್ನು ಕೊಡುವಂತ ಒಂದು ಸಾಧನ. ಅದಕ್ಕಿಂತ ದೊಡ್ಡ ಸಾಧನ ಬೇರೊಂದಿಲ್ಲ. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಸಮಾನ ಅಂತ ಹೇಳಿದಂತಹ ಒಂದು ಭೂಮಿ ಇದು. ಆದ ಕಾರಣ ಇಲ್ಲಿ ಒಳ್ಳೆ ಭಜನೆ ಹಾಡುವವರು ಯಾರಿದ್ದಾರೆ, ಒಳ್ಳೆಯ ಸಂಗೀತ ಆಡುವವರು ಯಾರಿದ್ದಾರೆ, ಒಳ್ಳೆಯ ನೃತ್ಯಗಾರರು ಯಾರಿದ್ದಾರೆ, ಅವರು ಯಾವತ್ತೂ ಕೂಡ ಸಮಾಜಕ್ಕೆ ಆಪತ್ತಾಗುವುದಿಲ್ಲ. ಅವರು ಯಾವಾಗಲೂ ಸಮಾಜಕ್ಕೆ ಸಂಪತ್ತಾಗಿಯೇ ಇರ್ತಾರೆ. ನಾವು ಗ್ರಹಿಸಬಹುದು. ನಾನು ಭಜನಾ ಮಂಡಳಿಗೆ ನನ್ನ ಮಕ್ಕಳನ್ನು ಕಳುಹಿಸಿದ್ರೆ, ನಾನು ಒಂದು ಸಂಗೀತ ಕಚೇರಿಗೆ ಮಕ್ಕಳನ್ನು ಕಳುಹಿಸಿದ್ರೆ, ಒಂದು ನೃತ್ಯ ತರಬೇತಿಗೆ ನಾನು ಮಕ್ಕಳನ್ನು ಕಳುಹಿಸಿದ್ರೆ ನಮ್ಮ ಮಕ್ಕಳು ಓದುವುದಿಲ್ಲ ಎನ್ನುವಂತಹ ಒಂದು
ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ಬೋದು. ಅಂದ್ರೆ ಅದು ತಪ್ಪು ತಿಳುವಳಿಕೆ ಅಷ್ಟೇ. ಯಾವತ್ತೂ ಕೂಡ ನೀವು ಸಂಗೀತಕ್ಕೆ ಕಳುಹಿಸಿ, ಭಜನೆಗೆ ಕಳುಹಿಸಿ, ಅಥವಾ ನೃತ್ಯ ತರಬೇತಿಗಳೆಲ್ಲ ಕಳುಹಿಸಿ, ಎಲ್ಲಿ ಕಲೆ. ಯಾಕಂದ್ರೆ ಆ ಕಲೆ ಅನ್ನುವಂಥದ್ದು ಮನುಷ್ಯನನ್ನು ಏನ್ ಮಾಡ್ತದೆ ಅಂದ್ರೆ ಒಂದು ಉನ್ನತ ಮಟ್ಟಕ್ಕೆ ಏರಿಸ್ತದೆ. ಅದು ನಮ್ಗೆ ಅದರಿಂದ ನಮ್ಮ ಕಲಿಕೆಗೆ ಯಾವ ರೀತಿಯ ತೊಂದರೆಯೂ ಕೂಡ ಆಗುವುದಿಲ್ಲ. ಯಾರು ಆ ಒಂದು ಇಂಥ ಒಂದು ಕಲಾ ಇದರಲ್ಲಿ ಸೇರಿಕೊಂಡಿರ್ತಾನೋ ಅವ ಯಾವಾಗ್ಲೂ ಒಳ್ಳೆಯ ಅಂಕಗಳನ್ನು ಪಡೀತಾನೆ, ಒಳ್ಳೆ ರೀತಿಯಲ್ಲಿ ಕಲಿತಾನೆ, ಒಳ್ಳೆಯ ಒಂದು ವ್ಯಕ್ತಿಯಾಗಿ ಸಮಾಜದಲ್ಲಿ ಅವ ಮೂಡಿ ಬರ್ತಾನೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆಂದ್ರೆ ಕಲೆ ಅಂತ ಶ್ರೇಷ್ಠವಾದಂಥದ್ದು. ಅದನ್ನೇ ಈಗ ಬಹಳ ಸುಂದರವಾಗಿ ನಮ್ಮ ಸಾಹಿತಿಗಳೆಲ್ಲ ಹೇಳಿದ್ದಾರೆ. ಏನು ಅಂತಂದ್ರೆ ಎಲ್ಲ ಕಡೆಯಲ್ಲಿ ನಾನು ಹೇಳುವಂಥದ್ದು ಉಂಟು, ಆ ಮಾತನ್ನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ. ಕಲೆ ಅಂದ್ರೆ ಹೇಗೆ, ಅದರ ಮಹತ್ವ ಏನು ಅಂತ. ಸಾಗರಕ್ಕೊಂದು ಅಲೆ, ನೋಡಿ ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಸಾಗರಕ್ಕೊಂದು ಅಲೆ, ಜೇಡನಿಗೊಂದು ಬಲೆ, ಇರಲೊಂದು ನೆಲೆ, ಊಟಕ್ಕೊಂದು ಎಲೆ, ಮಾತಿಗೊಂದು ಬೆಲೆ, ಶರೀರಕ್ಕೊಂದು ತಲೆ, ಎಷ್ಟು ಮುಖ್ಯನೋ ಅಷ್ಟೇ ಬದುಕಿಗೊಂದು ಕಲೆ ಮುಖ್ಯ ಅಂದಿದ್ದಾರೆ. ನೋಡಿ ಇಷ್ಟು ಸುಂದರವಾದಂತಹ. ಆದ ಕಾರಣ ನೀವು ಭಜನೆ ಹಾಡುವಂಥದ್ದು ಕೂಡ ಒಂದು ಕಲೆ, ಸಂಗೀತ ಹಾಡುವಂಥದ್ದು ಕೂಡ ಒಂದು ಕಲೆ, ನೃತ್ಯ ಮಾಡುವಂಥದ್ದು ಕೂಡ ಒಂದು ಕಲೆ, ಯಕ್ಷಗಾನ ಇದು ಮಾಡುವಂಥದ್ದು ಕೂಡ ಒಂದು ಕಲೆ. ಆದ ಕಾರಣ ಈ ಕಲಾ ಎಂಥದ್ದು ಈ ಒಂದು ಪ್ರತಿಭೆಗಳೆಲ್ಲ ಇರ್ತದಲ್ಲ, ಅದು ನಮ್ಮನ್ನು ವಿದ್ಯೆಯ ಜೊತೆಗೆ ಉನ್ನತ ಮಟ್ಟಕ್ಕೆ ಏರಿಸ್ತದೆ. ಆದ ಕಾರಣ ನಮ್ಮ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಈ ರೀತಿಯಾದಂತಹ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂತಹ ಯಾವ ಕೆಲಸವನ್ನು ನಾವು ಮಾಡ್ತೇವೋ ಅದು ಯಾವಾಗಲೂ ಆ ಮಕ್ಕಳು ನಮ್ಮ ಮನೆಗೆ ಏನಾಗ್ತಾರೆ, ಸಂಪತ್ತಾಗ್ತಾರೆ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಯಾವಾಗಲೂ ಏನು ಆಶಿಸ್ತಾರೆ, ಏನು ಅಪೇಕ್ಷಿಸ್ತಾರೆ ಅಂತಂದ್ರೆ, ನಾನು ಜನ್ಮ ಕೊಟ್ಟಂತಹ ಮಗಳಿರ್ಬೋದು, ಅವಳು ಈ ಮನೆಯನ್ನು ಬೆಳಗಿಸ್ಬೇಕು, ಈ ಸಮಾಜಕ್ಕೆ ಒಂದು ಉಪಯುಕ್ತ ಪ್ರಜೆ ಆಗ್ಬೇಕು, ಈ ದೇಶಕ್ಕೆ ಒಂದು ಉಪಯುಕ್ತ ಪ್ರಜೆ ಆಗ್ಬೇಕು, ನಮ್ಮ ಸಮಾಜ ನನ್ನನ್ನು ಸಮಾಜ ಗುರುತಿಸುವಂತಹ ಕೆಲಸವನ್ನು ನನ್ನ ಮಕ್ಕಳು ಮಾಡಬೇಕು ಎನ್ನುವಂಥ ಒಂದು ಅಪೇಕ್ಷೆ ಎಲ್ಲ ತಂದೆ ತಾಯಿಗಳಲ್ಲಿ ಇರ್ತದೆ. ಅಂತಹದನ್ನು ನಮ್ಮ ಮಕ್ಕಳು ಸಾಧಿಸಬೇಕು ಅಂತಾಗಿದ್ರೆ ಈ ರೀತಿಯಾದಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಬೇಕು ವಿದ್ಯೆಯ ಜೊತೆಗೆ. ಆದ ಕಾರಣ ವಿದ್ಯೆಯೂ ಬೇಕು, ಪ್ರತಿಭೆಯೂ ಬೇಕು, ಕಲೆಯೂ ಬೇಕು. ಇದನ್ನೆಲ್ಲ ಮೈಗೂಡಿಸಿಕೊಂಡಾಗ ನಮ್ಮ ಮಕ್ಕಳು ಸುಂದರ ಒಂದು ಸೌಂದರ್ಯವನ್ನು ಹೊಂದುತ್ತಾರೆ ಎನ್ನುವಂಥದ್ದು. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಚಿನ್ ರವರು ಪುಸ್ತಕವನ್ನು ವಿತರಿಸ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸಂಪಾದನೆ ಮಾಡಿದ್ದರಲ್ಲಿ ಒಂದಿಷ್ಟು ಸಮಾಜಕ್ಕೆ ಕೊಡುವಂತ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ಪುಸ್ತಕ ಕೈ ಸೇರಿದ್ದು ಅಂತಂದ್ರೆ ಅದೊಂದು ದೊಡ್ಡ ಸಂಪತ್ತು ಬಂದಾಗಿ. ಆದ ಕಾರಣ ಯಾಕಂದ್ರೆ ಪುಸ್ತಕಕ್ಕೆ ಅಷ್ಟು ಬೆಲೆ ಇದೆ. ನಾವು ಅದನ್ನು ಯಾವ ರೀತಿಯಲ್ಲಿ ತಗೊಳ್ತೇವೋ ಆ ರೀತಿಯಲ್ಲಿ ಅದರ ಬೆಲೆ ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ಪುಸ್ತಕ ಯಾರು ಕೊಟ್ಟಿದ್ದಾರೆ ಅದನ್ನು ನೀವು ಜೀವನ ಪರ್ಯಂತ ಮರೆಯಬಾರದು. ನೀವು ಮುಂದಿನ ಜನಾಂಗ, ಮುಂದಿನ ಭಾವಿ ಪ್ರಜೆಗಳು, ನೀವು ಒಳ್ಳೆಯ ಒಬ್ಬ ದೊಡ್ಡ ಉದ್ಯಮಿ ಆಗ್ಬೋದು, ಒಂದು ದೊಡ್ಡ ಒಂದು ಸರ್ಕಾರದ ಒಂದು ಆಡಳಿತದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಹೋಗ್ಬೋದು, ಅಥವಾ ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಅಧ್ಯಾಪಕನಾಗ್ಬೋದು, ಡಾಕ್ಟರ್ ಆಗ್ಬೋದು. ಮಾತ್ರ ಅಲ್ಲದೆ ನೀವು ಒಂದು ಸಂಪತ್ತಿರ್ತಕ್ಕಂತಹ, ಎಷ್ಟು ಹಣ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಮೂಡಿ ಬರ್ಬೋದು. ಆದ ಕಾರಣ ಆವಾಗ ನೀವು ಯಾರು ಪುಸ್ತಕ ಕೊಟ್ಟಿದ್ದಾರೆ, ಯಾರು ಈ ಪುಸ್ತಕ ವಿತರಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರನ್ನು ನೀವು ನೆನಪಿಸಬೇಕು. ಅವರಿಗೆ ನೀವು ಸಹಾಯ ಮಾಡಬೇಕು. ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯವರು ಈ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ಆವಾಗ ನೆನಪಿರಬೇಕು. ಅವರ ಹತ್ತಿರ ನೀವು ಬರಬೇಕು. ಅವರಲ್ಲಿ ನೀವು ಈ ವಿಚಾರವನ್ನು ತಿಳಿಸಿ, ನಾನು ಈ ರೀತಿಯಲ್ಲಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದೇನೆ, ನಾನು ಸಂಪತ್ತನ್ನು ನಿಮಗೆ ಈಗ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ನೀವು ಹೇಳಿದರೆ, ಈ ಹಣವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಅವರಿಗೂ ಸಂತೋಷ, ಹೆತ್ತವರಿಗೂ ಕೂಡ ಸಂತೋಷ. ಆದ ಕಾರಣ ಯಾವಾಗಲೂ ಯಾರು ಒಂದು ಸಹಕಾರವನ್ನು ಕೊಡ್ತಾರೋ ಅವರನ್ನು ನಾವು ಯಾವತ್ತೂ ಕೂಡ ಅಲಕ್ಷಿಸಬಾರದು. ಇದು ನಾವು ನೆನಪಿಟ್ಕೊಳ್ಬೇಕಾದಂತಹ ವಿಚಾರ. ಆದ ಕಾರಣ ವಿದ್ಯೆಯನ್ನು ಪ್ರೀತಿಸಿ ಗೌರವಿಸಿ, ಅದೇ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಿ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಯಾವತ್ತೂ ಕೂಡ ಮರೆಯಬಾರದು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ನೋವುಂಟು ಮಾಡತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ನಾವು ಮಾಡಬಾರದು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಉನ್ನತಿಗೋಸ್ಕರ, ಶ್ರೇಯಸ್ಸಿಗೋಸ್ಕರ ನಿರಂತರ ನಾವು ಶ್ರಮಿಸ್ತಾ ಇರಬೇಕು ಎನ್ನುವಂತಹ ಮಾತಿನೊಂದಿಗೆ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಮುಂದಿನ
ದಿನಗಳಲ್ಲಿ ಅದು ಒಂದು ನಂದಾದೀಪವಾಗಿ, ಒಂದು ದಾರಿದೀಪವಾಗಿ ಅದು ಮೂಡಿ ಬರಲಿ. ಯಾರ ಕೈಯಿಂದ ನೀವು ಈ ಪುಸ್ತಕವನ್ನು ಪಡೆದಿದ್ದೀರಾ, ಯಾವ ಒಂದು ಸಂಘಟನೆ ಈ ಒಂದು ಪುಸ್ತಕವನ್ನು ವಿತರಿಸ್ತಾ ಇದೆಯೋ ಆ ಒಂದು ಕೆಲಸ ಕಾರ್ಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಈ ಸಾನ್ನಿಧ್ಯದಲ್ಲಿ ನೀವು ಪಡೆದಕ್ಕಂತಹ ಈ ಒಂದು ಪುಸ್ತಕ ನಿಮಗೆ ಅದು ನಂದಾದೀಪವಾಗಿ ಮುಂದಿನ ಬದುಕಿನಲ್ಲಿ ಅದು ಬೆಳಗಲಿ. ಅದು ನಿಮಗೆ ಅಂತಹ ಒಂದು ಆರೋಗ್ಯ ಸಿಗುವಂತಹ, ಒಂದು ಬುದ್ಧಿಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂತಹ, ಒಂದು ಸಾಮಾಜಿಕವಾದ ಶ್ರೇಯಸ್ಸನ್ನು ಸಿಗುವಂತಹ ಎಲ್ಲ ಸೌಭಾಗ್ಯ ನಿಮಗೆ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾವು ಆರಾಧಿಸಿಕೊಂಡು ಬಂದಂತಹ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನಿಮಗೆ ವಿದ್ಯೆ ಶ್ರೇಷ್ಠವಾದಂತಹ ಒಂದು ಸೊತ್ತು. ನೀವು ನಿಮ್ಮೆಲ್ಲರ ಜೀವನದಲ್ಲಿ ಇನ್ನಷ್ಟು ಉನ್ನತಿಯನ್ನ ಪಡೆಯಿರಿ ಅಂತ ಶುಭ ಹಾರೈಸಿದಂತಹ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ರವೀಂದ್ರ ರೈ ಕಲ್ಲಿಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೇವಸ್ಥಾನದ ಟ್ರಸ್ಟಿಗಳಾದಂತಹ ಶರತ್ರಾಜ್ ಶೆಟ್ಟಿ ಇವರಿಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಶಾಲು ಹಾಗೂ ಹೂವನ್ನು ಕೊಟ್ಟವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಲ್ಪಡುವವರು ಶ್ರೀ ಧವನ್ ಬಂಗೇರ ನಡೆಂಜ, ಮೋಕ್ಷಿತ್ MR, ಲಿಖಿತ್ ಕುತ್ತಾರು ಹಾಗೆ ಸೃಜನ್. ಮೊದಲಾಗಿ ಧವನ್ ಬಂಗೇರ್ ಇವರು ಬಂದು ಈ ಒಂದು ಅಭಿನಂದನೆಯನ್ನ ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಿಶಾನ್ ಇವರು ತಿಳಿಸಲಿಕ್ಕಿದ್ದಾರೆ. ಧವನ್ ಬಂಗೇರ ನಡೆಂಜ ಇವರು ತಾರೀಕು 30/11/2008 ಮಾಗಂತಡಿ ನಡೆಂಜ ಎಂಬಲ್ಲಿ ಶ್ರೀಮತಿ ಶಶಿಪ್ರಭಾ ಮತ್ತು ರಾಜೇಶ್ ನಡೆಂಜ ದಂಪತಿಗಳ ಪ್ರಥಮ ಪುತ್ರನಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನುವ ಹಾಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಛದ್ಮವೇಷ, ಯಕ್ಷಗಾನ, ಕುಣಿತ ಭಜನೆ ಹಾಗೂ ವಾಲಿಬಾಲ್, ಕ್ರಿಕೆಟ್ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರು 2024-25 ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ 551 ಅಂಕಗಳನ್ನು ಗಳಿಸಿ ಶೇಕಡ 88.16 ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಇವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇವರ ಮುಂದಿನ ಶೈಕ್ಷಣಿಕ ಜೀವನವು ಉಜ್ವಲವಾಗಲಿ ಎಂದು ಹಾರೈಸುತ್ತಿದ್ದೇವೆ. ಲಿಖಿತ್ ಇವರ ವಿವರನ್ನ ಅನನ್ಯವರು ಓದಬೇಕು. ಶ್ರೀ ಲಿಖಿತ್ ಇವರು ದಿನಾಂಕ 13/11/2008 ಕುತ್ತಾರಿನಲ್ಲಿ ಶ್ರೀಮತಿ ಭವ್ಯ ಮತ್ತು ಸುಭಾಷ್ ಸುವರ್ಣ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ ಜನಿಸಿದರು. ಇವರು ತಮ್ಮ ಶಿಕ್ಷಣವನ್ನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ಇವರು ತನ್ನ ಬಾಲ್ಯ ವಯಸ್ಸಿನಲ್ಲಿ ಯಕ್ಷಗಾನ, ಸ್ಕೌಟ್, ಚಿತ್ರಕಲೆ ಮುಂತಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರು ಪ್ರಸಕ್ತ 2024-25 ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ 82.24% ಅಂಕ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರ ಮುಂದಿನ ಶೈಕ್ಷಣಿಕ ಜೀವನವು ಉಜ್ವಲವಾಗಿರಲಿ ಎಂದು ಭಜನಾ ಮಂಡಳಿ ಹಾಗೂ ಭಜನಾ ಕಲಿಕಾ ಕೇಂದ್ರದ ವತಿಯಿಂದ ಹಾರೈಸುತ್ತಿದ್ದೇನೆ. ಸರ್ವೇ ಜನ ಸುಖಿನೋಭವಂತು. ಮುಂದಕ್ಕೆ ಮೋಕ್ಷಿತ್ MR ಇವರ ವಿವರವನ್ನು ಹರ್ಷಿತ. ಶ್ರೀ ಮೋಕ್ಷಿತ್ MR ಇವರು ತಾರೀಕು 9/12/2009 ದೇರ್ಲಕಟ್ಟೆಯಲ್ಲಿ ಶ್ರೀಮತಿ ಜಯಾ ಮತ್ತು ರೋಹಿತ್ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ ಜನಿಸಿದರು. ಇವರು ತಮ್ಮ ಶಿಕ್ಷಣವನ್ನು ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ತಮ್ಮ ಬಾಲ್ಯ ವಯಸ್ಸಿನಲ್ಲಿ ಕರಾಟೆ, ಯಕ್ಷಗಾನ, ಸಂಗೀತ, ಭಜನೆ, ಸ್ಕೌಟ್, ಕಬಡ್ಡಿ ಮುಂತಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರು 2024-25 ಶೈಕ್ಷಣಿಕ ವರ್ಷ ಪರೀಕ್ಷೆಯಲ್ಲಿ 504 ಅಂಕಗಳೊಂದಿಗೆ 80.64% ಅಂಕ ಪಡೆದು
ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪರವಾಗಿ ಅಭಿನಂದನೆಗಳು. ಇವರ ಶೈಕ್ಷಣಿಕ ಜೀವನವು ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇವೆ. ಮುಂದಕ್ಕೆ ಸೃಜನ್ ಇವರ ವಿವರವನ್ನ ಹರೀಶ್ ಬಲ್ಲಾಳ್ ಇವರು ಓದಬೇಕು ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಸೃಜನ್ ಇವರು ತಾರೀಕು 12/5/2009 ಶ್ರೀಮತಿ ಜಯಂತಿ ಹಾಗೂ ಶಿವರಾಮ್ ದಂಪತಿಗಳ ಪ್ರಥಮ ಪುತ್ರನಾಗಿ ವಿಟ್ಲ ಎಂಬಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಇವರು ಕುಣಿತ ಭಜನೆ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರು ಪ್ರಶಸ್ತ 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 480 ಅಂಕ ಪಡೆದು ಶೇಕಡಾವಾರು 76 ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪರವಾಗಿ ಅಭಿನಂದನೆಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಭಜನೆ ಹಾಗೂ ಧರ್ಮ ಶಿಕ್ಷಣವನ್ನು ಬೋಧಿಸಿರುವಂತಹ ಶ್ರೀಮತಿ ಯಶಸ್ವಿನಿ ಪಿ ಶೆಟ್ಟಿ ನಿತ್ಯಾನನಗರ ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಬೇಕು. ಸ್ವಾಮಿ ಶರಣಮಯ್ಯಪ್ಪ. ಯಶಸ್ವಿನಿ ಪಿ ಶೆಟ್ಟಿ ಇವರು ದಿನಾಂಕ 17/10/1985 ಬೆಲ್ಮ ಕಾಣಕೆರೆಯ ಶ್ರೀಮತಿ ಪುಷ್ಪಲತಾ ರೈ ಹಾಗೂ ಶ್ರೀ ನಾಗರಾಜ್ ರೈ ದಂಪತಿಗಳ ಪ್ರಥಮ ಪುತ್ರಿಯಾಗಿ ಜನಿಸಿದರು. ತಮ್ಮ ಬಾಲ್ಯ ಶಿಕ್ಷಣವನ್ನು ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ದೇರ್ಲಕಟ್ಟೆ ಹಾಗೂ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರ್ಲಕಟ್ಟೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ದೇರ್ಲಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರಕಾರಿ ಪ್ರೌಢಶಾಲೆ ಪೂರ್ಣಗೊಳಿಸಿದ್ದಾರೆ. ಇವರು ತಮ್ಮ ಬಾಲ್ಯ ವಯಸ್ಸಿನಲ್ಲಿಯೇ ಭಜನಾ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿರುವರು. ಸರಿಸುಮಾರು 25 ವರ್ಷಗಳಿಂದ ಶ್ರೀ ಕ್ಷೇತ್ರದ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಭಜನಾ ಮಂಡಳಿಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. 1922ರಲ್ಲಿ ಪ್ರಾರಂಭಗೊಂಡ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ಸುಮಾರು 40ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಭಜನೆಯನ್ನು ಕಲಿಸಿಕೊಡುತ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆಯನ್ನು ತನ್ನ ಕೆಲಸದ ಸಮಯದಲ್ಲೂ ಬಿಡುವು ಮಾಡಿಕೊಂಡು ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಪ್ರತಿ ಶನಿವಾರ ಹಾಗೂ ಭಾನುವಾರದಂದು ಭಜನೆಯನ್ನು ಹಾಗೂ ಧರ್ಮ ಶಿಕ್ಷಣವನ್ನು ಹೇಳಿಕೊಡುತ್ತಿದ್ದಾರೆ. ಶ್ರೀಮತಿ ಯಶಸ್ವಿನಿ ಪಿ
ಶೆಟ್ಟಿ ಇವರು 33/11 kV ವಿದ್ಯುತ್ ಉಪ ವಿತರಣಾ ಕೇಂದ್ರದ ಮೆಸ್ಕಾಂ ಉಲ್ಲಾಲ ಇಲ್ಲಿ ನೌಕರರಾಗಿ ದುಡಿಯುತ್ತಿದ್ದಾರೆ. ಪ್ರಸ್ತುತ ಇವರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಭಜನಾ ಪರಿಷತ್ ಇದರ ಮಂಗಳೂರು ತಾಲೂಕು ವಲಯದ ಕಾರ್ಯದರ್ಶಿಯಾಗಿರುತ್ತಾರೆ. ಉಳ್ಳಾಲ ವಲಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಭಜನಾ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಅವಧಿಯಲ್ಲಿಯೇ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಗೆ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಭಜನಾ ಪರಿಷತ್ ಇದರ ವತಿಯಿಂದ 2024ರಲ್ಲಿ ತಾಲೂಕಿನ ಶ್ರೇಷ್ಠ ಭಜನಾ ಮಂಡಳಿ ಎಂಬ ಸಾಧಕ ಪ್ರಶಸ್ತಿಯನ್ನು ಒಲಿದು ಬಂದಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿರುತ್ತದೆ. ಈ ಪ್ರಶಸ್ತಿಯು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಲಭಿಸಿದ ಗೌರವವಾಗಿರುತ್ತದೆ. ಶ್ರೀಮತಿ ಯಶಸ್ವಿನಿ ಪಿ ಶೆಟ್ಟಿ ಇವರು ಪ್ರವೀಣ್ ಕುಮಾರ್ ಶೆಟ್ಟಿ ಇವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಅಕ್ಷಯ್ ಹಾಗೂ ನಿಶ್ಚಯ್ ಎಂಬ ಇಬ್ಬರು ಮಕ್ಕಳೊಂದಿಗೆ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಭಜನೆಯನ್ನು ಕಲಿಸಿಕೊಡುವ ಈ ನಿಮ್ಮ ಕಾಯಕ ಇನ್ನು ಮುಂದೆಯೂ ಮುಂದುವರಿಯಲಿ. ನಿಮ್ಮ ಸಾಧನೆಯು ಮೇರು ಪರ್ವ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎಂದು ಹಾರೈಸುತ್ತಿದ್ದೇವೆ. ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಪರಿವಾರ ದೈವ ದೇವರುಗಳು ನಿಮಗೆ ಸದಾಕಾಲ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿಯನ್ನು, ಸಕಲ ಸಂಪತ್ತು, ಸೌಭಾಗ್ಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ಳಿ. ಆಗಿರುವಂತಹವರು ಶ್ರೀಯುತ ಜಗದೀಶ್ ರೈ ಬೆಳ್ಮ ಹೊಸಮನೆ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಇವರನ್ನ ಭಜನಾ ಕಲಿಕಾ ಕೇಂದ್ರದ ಪೋಷಕರಾಗಿರುವಂತಹ ಶ್ರೀಯುತ ಶಿವರಾಮ್ ಇವರು ಅವರಿಗೆ ಶಾಲು ಹಾಗೂ ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದೀಶ್ ರೈ ಬೆಳ್ಮ ಹೊಸಮನೆ ಇವರು ಮುರಣಿ ಟ್ರಿಪ್ ಬೋದು ಬರ್ತೀರಿ, ಕ್ಷೇತ್ರ ದರ್ಶನ ಬಂದು ಬರ್ತೀರಿ. ನನ್ನ ಎಲ್ಲ ಆಟೋಟ ಸ್ಪರ್ಧೆ ನಡಪೇರೆ ಉಂಟು. ಅಂಚೆ ಎಡ್ಡೆಡ್ಡ ಕಾರ್ಯಕ್ರಮನು ಭಜನೆ ಎತ್ತಂದೆ ದೇವಸ್ಥಾನ ಮತ್ತೊಂದು ಎಡ್ಡ ಕಾರ್ಯಕ್ರಮ ಅವತ್ತೊಂದು ಈ ಸತಿ SLC ಜೋಕಲಿಗೆ ಪಾಸಾಯನ ಜೋಕಲಿಗೆ ಪುಸ್ತಕ ವಿತರಣೆ ಮಂತಿನ ನಮ್ಮ ಸಚಿನ್ ಬೆಂಗಳೂರು ಬೇರೆಗಳ ಧನ್ಯವಾದ. ನಲ್ಲ ಎಡ್ಡೆಡೆ ಜೋಕಲಿಗೆ ಸಹಾಯ ಮನ್ಪುನ ಆ ಶಕ್ತಿ ಅರೆಗೆ ಕೊರಡು ಅಂಚಿನ ಎಡ್ಡೆಡೆ ಕಾರ್ಯಕ್ರಮ ಮನ್ಪುನ ಶಕ್ತಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭಜನಾ ಮಂಡಲದಲ್ಲಿ ಕೊರಡು ಪಣದು ಎನ್ನರಡ್ಡು ಬಾತು ನಮಗೆ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ತಮಗೆ ಶುಭ ನುಡಿಗಳನ್ನು ಆಡಿದಂತಹ ಜಗದೀಶ್ ರೈ ಬೆಳ್ಮ ಹೊಸಮನೆಯವರಿಗೆ ಹೃತ್ಪೂರ್ವಕ ವಂದನೆಗಳು. ಇದೀಗ ಇಂದಿನ ಈ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅತಿಥಿಗಳು ಕೊಡಬೇಕು. ಇಂದಿನ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಯಾಗಿರುವಂತಹ ಹಾರ್ದಿಕ್ ಕಕ್ಕೆಮಜಲ್ ಇವರು ಅತಿಥಿಗಳಿಂದ ಪಡ್ಕೊಳ್ಬೇಕು.
ತಾವೆಲ್ಲರೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕು. ಯಾಕಂತ ಹೇಳಿದರೆ ಬಾಯಲ್ಲಿ ಹೇಳುವುದಕ್ಕಿಂತಲೂ ಕೊಡುವ ಮನಸ್ಸೊಂದಿದ್ರೆ ಎಂತಹ ಕಾರ್ಯಕ್ರಮವಾದರೂ ಅದು ಯಶಸ್ವಿಯಾಗ್ತದೆ. ಅದಕ್ಕೆ ಉತ್ತಮವಾದಂಥ ಉದಾಹರಣೆ ನಮ್ಮ ಸಚಿನ್ ಬೆಂಗಳೂರವರು. ದೂರದ ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ಅವರಿಗೆ ಅಪಾರವಾದಂತಹ ಪ್ರೀತಿ. ಸತತ 3ನೇ ಬಾರಿಗೆ ನಾವು ಈ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಚಿನ್ ಬೆಂಗಳೂರವರು ತಮ್ಮ ಒಂದು ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಅವರು ಮೀಸಲಿಟ್ಕೊಂಡಿದ್ದಾರೆ. ದೂರದ ಬೆಂಗಳೂರಿನಿಂದ ಇತ್ತೀಚಿನ ಒಂದು 3-4 ದಿನಗಳಲ್ಲಿ ವಿಪರೀತವಾದಂತಹ ಮಳೆ, ಆ ಮಳೆಯ ಮಧ್ಯದಲ್ಲೂ ಕೂಡ ತಾವು ಬೆಂಗಳೂರಿನಿಂದ ನಮ್ಮ ಊರಿಗೆ ಆಗಮಿಸಿದ್ದೀರಿ. ತಮಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಹಾಗೂ ಭಜನಾ ಕಲಿಕಾ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ನಿಮ್ಮ ಈ ಒಂದು ಕೊಡುಗೆಯನ್ನು ನಾವು ಸದಾ ಸ್ಮರಿಸುತ್ತೇವೆ. ಮುಂದಕ್ಕೂ ಕೂಡ ನಿಮ್ಮ ಸೇವೆ ಇದೇ ರೀತಿ ನಿರಂತರವಾಗಿರಲಿ ಅಂತ ನಾವು ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ವಸುದೈವ ಭಜನಾ ಕುಟುಂಬದ ಸದಸ್ಯರಾಗಿರುವಂತಹ ಶ್ರೀಯುತ ಎ ವಿಶ್ವನಾಥ್ ಎಲ್ಯಾರ್ ಪದವಿಯವರು ಒಂದೆರಡು ಮಾತುಗಳನ್ನು ಆಡಬೇಕು. ಬಾರಿ ಪೂರ್ಲದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಉಪನಂಚನ ನಮಸ್ಕಾರ ಪಣ್ಣದು ವೇದಿಕೆ ದ್ವೈತ ಉಪನಂಚನ ಮಾತಾಯನ ಆತ್ಮೀಯರು ಮಾತಲ್ಲ ಚಿರಪರಿಚಿತರು. ವೇದಿಕೆದ ಎದುರು ಉಪನಂಚನ ಪೋಷಕರು ಜೋಕುಳು ಮಾತರೆಲ್ಲ ನಿಕ್ಲನವರ ನಮಸ್ಕಾರ ಪಣ್ಣದು. ಈ ಪುಸ್ತಕ ವಿತರಣಾ ಕಾರ್ಯಕ್ರಮದ ಯಾಕಂದ್ರೆ ಮಾಶ್ವನಿ ಪಂಡೇರ್ ದಾದ ಪಂಡ ಈ ದಿನದ ನೆನಪು ಜನ ಈ ಪೊರ್ತುಡು ನನಗೆ ನಂಗೆ ಪುಸ್ತಕ ವಿತರಣೆ ಮಾಡ್ತಿದ್ದಾರೆ ಅಕ್ಲಪುರ ಅಪ್ಪಗ ನಂಗೆ ನೆನಪು ದಯಪಂಡ ಈ ನೆನಪು ದಾಯಿ ಉಪ್ಪೋಡು ಪಂಡದು ಆರು ಮಾಸ್ಟರ್ ಕಡೆ ಬಂತೆ ನಮ್ಮಲ್ಲ ಒಂಜಿ ಮಲ್ಲ ಜನ ಅಪ್ಪ ನಮ್ಮಲ್ಲ ಒಂಜಿ ಅಧಿಕಾರಿ ಆಯ್ರ ಸಾಧ್ಯತೆ ಉಂಟು ಅತ್ತನ ಇಂಜಿನಿಯರ್ ಡಾಕ್ಟರ್ ಇಂಚಿನ ಮಲ್ಲ ಒಂಜಿ ಪೋಸ್ಟ್ ಉಪ್ಪೇರ್ಲ ಅವು ಅಪ್ಪಗ ಆನಿತಿಕ್ಕೆ ನಂಚಿನ ನಂಗೆ ಸಂಬಳದ ಒಂದೇ ಸಂಪಾದನೆ ಕೊಡದ ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಅಪ್ಪಗ ಕಾರ್ಯಕ್ರಮ ಅವನು ಅಪ್ಪಗ ನಮ್ಮ ಈ ಜೋಕ್ಲಿಗೆ ಕೊರಡು ಬಂದ ಕಡೆ ಬಂಡ ಇದು ಸರಿಯಾದ ಪಾತ್ರ ಆರು ಬಣ್ಣಂಚಿನ ಪಾತ್ರ ಆರು ಎಂಗ್ಲೆ ಖಾಲಿ ಮಾಸ್ಟರ್ ಆರು ಎಂಗ್ಲೊಂಜಿ ಜೀವನ ಎಡ್ಡ ಒಂಜಿ ಬದಲಾವಣೆ ಕೊಡೋದು ನಂಚಿನ ವ್ಯಕ್ತಿ ರವೀಂದ್ರ ಮಾಸ್ಟರ್ ಬಂದಾರ ಪುದರ್ ಅಂಡ ಎಂಗ್ಲ ಹರೇಕಳ ಶಾಲೆಡ್ ಆರ ಹೈಸ್ಕೂಲ್ ಎಂಗ್ಲೆ 7th ಮುಟ್ಟ ಎಂಗ್ಲ ಪ್ರೈಮರಿ ಸ್ಕೂಲ್ ಇರ್ತದೆ 8th 9th 10th ಎಂಗ್ಲ ಆರು ಹೆಡ್ ಮಾಸ್ಟರ್ ಆದಿತ್ತಾರೆ ಐಟ್ ಹೊಕ್ಕಾರೆ ಹೆಡ್ ಮಾಸ್ಟರ್ ಯಾನ್ ಕಾಲಿ ಆರೊಂಜಿ ಸಮಾಜ ಪಾಠ ಒಂಜಿ ಸಮಾಜ ಮಾತ್ರ ಪಾಠ ಮಂತಾರೆ ಆರ ಸಮಾಜ ಪಾಠ ಇಂಚ ಉಂಡೊಂದು ಬಂಡ ಎಂಗ್ಲೆ ಬರೆ ಓಡೊಂದು ಹೆಚ್ಚು ಬರೆದು ಇಲ್ಲ ಅಲ್ಲಿ ಕಂಠಪಾಠ ಮನ್ಪೊಡೋದು ಹೆಚ್ಚು ಎಕ್ಸಾಮು ಡೈರೆಕ್ಟೇ ಬರೋದು ಡೈರೆಕ್ಟ್ ನಂಗೆ ಬರೆಯೋದು ಅಂಚಿನೊಂಜಿ ಪಾಠ ಇತರ ಕಾಲಿ ಕಡೆ ಒಂಜಿ 4 ಗಂಟೆ ನಮ್ಮೊಟ್ಟಿಗೆ ಪಾತಿರೋದು ನಮ್ಮ ಮನಸ್ಸು ಏತು ಪರಿವರ್ತನೆ ಆರೊಂಜಿ ಕಾಂಡಿಡ್ದು ಬಯ್ಯ ಮುಟ್ಟ ನಮ್ಮೊಟ್ಟಿಗೆ ಇತ್ತಂದ ನಮ್ಮ ಮನಸ್ಸು ಏತು ಪರಿವರ್ತನೆ ಅವು ಖಾಲಿ ಬರೋದ ಬಗ್ಗೆ ಬಂದ್ಬಿಡುತ್ತಾರೆ ಆರಿಂಗ್ಲಿ ಬೊನ್ನಂಚಿನ ಪಾತ್ರ ಒಂಜೇನು ತಿಂಗಳು ತಿರುಪ ನೈಟ್ ಬಗ್ಗೆ ಶಾಲೆ ಪೋಯರ ದಯಪಟ್ಟ ಜೂನ್ 1 ಸ್ಟಾರ್ಟ್ ಆದ್ರೆ ಜುಲೈ 14ನೇ ತಾರೀಕದಾನೆ ಶಾಲೆಡಿಗೆ ಜಾದು ಪ್ರದರ್ಶನ ಇರ್ತದೆ ಅವೇ ಹರೇಕಳ ಶಾಲೆ ಆರಪ್ಪ ಮಾಸ್ಟರ್ ಆದಿತ್ತಾರೆ ಜುಲೈ 14ನೇ ತಾರೀಕದಾನೆ ಜಾದು ಪ್ರದರ್ಶನ ಉಪನಗ ಅಪಗ ಈಗಲ ಹರೇಕಳ ಶಾಲೆದ ಹೈಸ್ಕೂಲ್ದ ಶಾಲೆದ ಒಂಜೊಂಜಿ ತೀರ್ಥ ಶಾಲೆದ ಪೂರ ನೀರು ಉಲೈ ಬರೋದು ಕ್ಲಾಸ್ ರೂಮ್ದ ಉಲೈ ಬರೋದು ಆತ್ತು ಜೋರು ಬರ್ಸ ಈ ಟೈಮ್ ಅಪ್ಪಗೆ ಎಂಗ್ಲೆ ಕಾಣೆ ಬರ್ತದೆ ಆ ನೀರ್ನು ಪೂರ ಪಿದೈ ಮಾಡಿ ನೀರು ಪೂರ ಸುರುಟು ಬರ್ತದೆ ನೀರ್ನು ಪೂರ ಪಿದೈ ಮಾಡಿ ಆ ಪುಡ್ತುಡು ಆನಿ ಬಾರಿ ಖುಷಿ ನೀ ಜಾದು ಆತ ಜಾದು ಅಂಚೆ ಎಂಕ್ಲು ಜೋಕ್ಲು ಪೂರ ಕುಸ್ತಿ ಅನ್ನಪ್ಪ ಕುಸ್ತಿ ಅನ್ನಗ ದಾದನ ಬಂಡ ಕುಸ್ತಿ ಅನ್ನಗ ಯಾನು ಎನ್ನ ಎಡತಗ ಇಟ್ಟು ಒಂಜಿ ಡೆಸ್ಕ್ನ ಬತ್ತಟ ಬಲತಗ ಇಟ್ಟು ಮೇನ್ ಬತ್ತಟ ಎನ್ನ ದೋಸೆ ಆ ಡೆಸ್ಕ್ ಬತ್ತ ಬೂರ್ನು ಡೆಸ್ಕ್ ಬತ್ತ ಎನ್ನ ಕಾರ್ಗೆ ಬೂರ್ನು ಡೆಸ್ಕ್ ಬತ್ತ ಎನ್ನ ಕಾರ್ ಬೂರ್ನು ಎನ್ನ ಕಾರ್ ಕಟ್ಟ ಕಾರ್ ನೇಲೊಂದಿತ್ತು ಅಂಚ 5 ಕಾರ್ ಬರ್ತೀರಿ ಸರ್ಬತ್ತ ದರ್ಪರ ಸುರಾಣ ಸಾಧಾರಣ ಒಂಜಿ 4 ವಾರ ಹಾಸ್ಪಿಟಲ್ ಇತ್ತೆ ಆಯ್ತಕ್ಕ ಕೂಡ ಶಾಲೆ ಬರೋ ಟೈಮ್ ಅಂತ ಎಂಕಿ ಅರ್ಧ ಗಂಟೆ ನಡಪೇರ ಅಪ್ಪ ಇತ್ತದ ವ್ಯವಸ್ಥೆ ಪುರ ದಾಲ ರಿಕ್ಷಾ ಬಸ್ ಪುರ ದಾಲ ಯಾನಂಚ ನಡತಂದು ಪನಕ ಶಾಲೆ ಬೋದತನ ಈತ ತೋರ ಯಾರ ಸುರಾಣ ಆಯ್ತಕ್ಕ ಶಾಲೆನೇ ಬುಡೋಟದು ಬರ್ತಾರೆ ಆಯ್ತಕ್ಕ ಬೇತೆ ಉದ್ಯೋಗ ಬರುವಂತೆ ಅವಾಗ ಎಂಕಿ ಕಾಲಿ ಯಾರು ಮಾಸ್ಟರ್ ಎಂಕ್ಲಿ ಕಾಲಿ ಒಂಜೆರ ತಿಂಗಳು ಮಾತ್ರ ಮಂತ್ರಂಜನ ಪಾಠ ಈ ನಿಕ್ಲೆ ನಮ್ಮ ಮಂಡಡು ಆರು ಪನ್ನಂಚಿನ ಪಾತ್ರದಾದ ಪಂಡ
ಅವಾಗ ಪಂತೇರು ಪಾತ್ರ ನಮ್ಮ ಊಟಿಗೆ ಪೋಡು ನಮ್ಮ ಉಲ್ಪನೆ ಪೋಡು ಉಪ್ಪುಗ ಸುರೂಟ ಅದು ನಮ್ಮ ಅಪ್ಪೆನ ಮರ ಪೆರಬಲ್ಲಿ ಪೆದ್ದನ ಅಪ್ಪೆನ ನಮ್ಮ ಮರ ಪೆರಬಲ್ಲಿ ನಮ್ಮನ್ನು ತುಂಬೊಂದು ನೆತ್ತನಂಚಿನ ಈ ಭೂಮಿ ನಮ್ಮ ಮರ ಪೆರಬಲ್ಲಿ ಈ ಪಾತ್ರೆ ಕಾರ್ಯಕಡ ಪಾತ್ರೆಂದುಲಿರು ಅಪಗಲೆ ನಮ್ಮ ಮನಸ್ಸು ಅವೇ ಪಾತ್ರ ನೆನಪರದು ಪೆದ್ದಿನ ಅಪ್ಪೆಲ ಈ ಭೂಮಿ ನಮ್ಮ ಮರ ಪೆರಬಲ್ಲಿ ಪೆದ್ದನ ಅಪ್ಪೆ ನಮ್ಮ ಏಪಲ ಮರ ಪೆರಬಲ್ಲಿ ಈ ನಮ್ಮನ್ನು ತುಂಬೊಂದು ನಂಚಿನ ಭೂಮಿ ದಯಪಣ್ಣ ನಮ್ಮ ಅಪ್ಪೆ 9 ತಿಂಗಳು ಗರ್ಭಿಣಿ ಆದ ಪುನಗ ಆ ಅಪ್ಪೆಲ್ಲ ಆ ಬಂಜೀರು ಪುಣಜನ ಬಾಲೆಲ್ಲ ತುಂಬೊಂದು ನೀರು ಬಂಡ ಈ ಭೂಮಿ ಅಪ್ಪೆ ಈ ಭೂಮಿ ನಮ್ಮ ಏಪಲ ಮರಪೆರವಲ್ಲಿ ಏತೆ ಮಾರ್ಗ ತಿಕ್ಕಾಡು ಎಂಚಿನನೆ ತಿಕ್ಕಾಡು ನಮ್ಮ ಈ ಭೂಮಿನ ಮರಪೆರಲಿ ಈ ಮಣ್ಣಿನ ಮರಪೆರವಲ್ಲಿ ಅವೇ ದೇಶ ಪ್ರೇಮ ನಂಕಬೋಡು ದೇಶ ಪ್ರೇಮ ಇಜ್ಜಂದನ ವಾಕಾರಿಲ್ಲ ವ್ಯರ್ಥ ಈ ಮುರಣೆಯಂಚಿನ ಮಸ್ತ್ ಇತ್ತೆ ಘಟನೆ ಪುರ ಆಂಡು ನಮಗೆ ಆರ್ಥಿಕವಾದ ನಮ್ಮ ಆತೊಂಜಿ ಸುದೃಢ ಬಲವಾಯಿ ನಿತ್ರ ಹಿಡಿದ ಅವರ ಎದುರುವಾಳಿ ದೇಶನು ಆ ನಮ್ಮನೆ ನಂಗೆ ಒಂಜಿ ಅಕ್ಲ ನಮಗೆ ಗೆಂದರ ಅಪುರ ನಮಗೊಂಚನ ಭಿಕ್ಷೆ ಉಪ್ಪು ದಾಪಂಡ ಈ GST ಯಾವ ಊದು ಪುರ ಉಪ್ಪು ಅಂಚಾದ ನಮ್ಮ ಒವ್ವೆಂಜಿ ಕಾರ್ಯಕ್ರಮ ಇತ್ತನಲ್ಲ ಇನಿತ ದಿನ ತವಜಿ ಕಾರ್ಯಕ್ರಮನು ನಮ್ಮ ಏತೆ ನಿಕ್ಲು ಮಲ್ಲ ಜನವಾಡು ಏತ ಮಲ್ಲ ಅಧಿಕಾರಿ ಅಲ್ಲ ಡಾಕ್ಟರ್ ಅಲ್ಲ ಇಂಜಿನಿಯರ್ ಏರಲ್ಲ ಇಂದೇನು ಇನಿತ ದಿನ ತಂಜಿ ಒಂಜಿ ಪೇಪರ್ ಒಂಜಿ ಬರೆದಿಲ್ಲ ಆ ಪೇಪರ್ ಬರೆದು ನಿಕ್ಲು ಒಂಜಿ ಸೋಕೆಸರಿನ ಬರೆದಿಲ್ಲ ಇಂಚಿತ್ತನ ಒಂಜಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಇಂಚೊಂಜಿ ಕಾರ್ಯಕ್ರಮ ಆತನ ಆನಿ ಅಂಕಲ್ನ ಕಾರ್ಯಕ್ರಮ ಇಂಚಿನ ಅತಿಥಿ ನಕಲು ಬರೆದಿದ್ದಾರೆ ಆನಿ ಅಂಕಲ್ ಪುಸ್ತಕ ದಾನ ಅಂತ ಸಚಿನ್ ಬೆಂಗಳೂರು ಇಂಚಿನ ವ್ಯಕ್ತಿ ನಂಗೆ ಪುಸ್ತಕ ದಾನ ಅಂತಿದ್ದಾರೆ ಐನೊಂಜಿ ಬರೆದಿಲ್ಲ ಅವು ಏಪಲ ಅವು ನೆನಕಲಿ ನೆನಪಾದಪ್ಪು ನಿಕ್ಲು ಏತ್ ಮಲ್ಲ ಜನಾದಿತ್ತಲ್ಲ ಅರ್ನೊಂಜಿ ನೆನಪು ನಂಗೆ ಏಪಲ ಆದಪ್ಪು ಮಾಸ್ಟರ್ ಬಂದಿರು ಪುಸ್ತಕ ಮನಸ್ಸು ಕೊಡ್ತಾರೆ ಸಚಿನನ್ನಾಗೆ ಆ ಸಚಿನನ್ನಾಗೆ ಅಯ್ಯಪ್ಪ ದೇವರನ್ನ ಆಶೀರ್ವಾದ ಅನುಗ್ರಹ ಏಪಲ ಒಪ್ಪಾಡೆ ಬೊಕೊಂಜ ಪಾತ್ರ ಉಂಟು ಈ ವೇದಿಕೆ ನಮ್ಮ ಮಾಸ್ಟರ್ನೊಟ್ಟಿಗೆ ಎಲ್ಲ ಕುಲ್ತಂದು ಬಂದ ಇಂಕ ಬಾರಿ ಖುಷಿ ಆದ್ರು ಆರ ಕಡೆ ಬಂದಿರಿ ಎನ್ನ ಓಕೆದ ಶಿಷ್ಯ ಒಂಜಿ ಉಳ್ಳಾಲ್ತಿ ಇಂಚನೆ ಒಂಜಿ ಅಯ್ಯಪ್ಪ ದೇವಸ್ಥಾನ ಎತ್ತಲಾಗ ಅಲ್ಪ ಉಳ್ಳಾಲ್ತಿ ಬೊಳ್ಮ ಕೋಣಜ ಸಾನು ಅವಳು ಎಂಕ್ಲು ತರಗತಿ ಕೊರತಿಕ ಅವಳು ತರಗತಿ ಕೊರತಿಕದಾದ ವರ್ಷದ ಒಂಜಿ ಪೂಜೆ ಅವಳು ಸುರತ ಭಜನೆ ನಿಕ್ಲೆ ಮಾಡ್ಕೊಡು ಬಂದ ಅಂಚ ಭಜನೆ ಮಂತ ಎಂಕ್ಲು ಪ್ರಸಾದ ಕೊರ್ರೆ ಉಂಟು ಪ್ರಸಾದ ದೆತೊಂಡ್ರೆ ಉಂಟದ ಆತನಗ ಮಸ್ತ್ ಮಲ್ಲ ಮಟ್ಟದ ಇಂಕ ಸನ್ಮಾನ ಮಾಡ್ತಾರೆ ಶಾಲು ಫಲವಸರು ಆತನಗ ಬೇರೆ ಬಂದ್ಬಿಡಿ ತಿಗಲೆ ಬಿಡೋದು ಬಂದ್ಬಿಡಿ ಎನ್ನ ಶಿಷ್ಯ ಅಪ್ಪ ಏತು ಖುಷಿ ಆಗ ಆತ ಜನ ಮಸ್ತ್ ಜನ ಎದುರು ಎನ್ನ ಶಿಷ್ಯ ಏನು ಶಾಲ್ ಬರ ಪಾಡ್ದು ಫಲವಾಸ ಬರ್ತಾರೆ ಒಂಜಿ ಗುರು ಆ ಒಂಜಿ ಎದ್ದ ತಾಟದ ಪನಡುದಂಡ ಏತೊಂಜಿ ಆಕಲಿ ಪ್ರೀತಿ ಬಿಡುದು ಕೂಡ ಆಯ್ಕೆ ಬಂದ್ಬಿಡು ಗುರು ಒಂದು ಬಂದ್ಬಿಡಂಚಿನ ಖಾಲಿ ನಮಸ್ಕಾರ ಮಾಡ್ತಾನೆ ಯಾರಂತ ಅಕ್ಲ ಮಿತ್ತ ಪ್ರೀತಿ ಬಿಟ್ಟು ಅಕ್ಲು ಪನ್ಪುಣಂಚಿನ ಪಾತೆರನು ನಮ್ಮ ಅಳವಡಿಸುವುದು ಅಕ್ಲು ಪನ್ಪುಣ ಪಾತೆರನು ಕರೆಗ ಸರಿಯಾದ ಏನು ಅಳವಡಿಕೆ ಮಂತ್ರೋಡು ಪನ್ಪುಣಂಚಿನ ಪಾತ್ರೆನ ಬಂದೊಂದು ಇನ್ನು ಪುಸ್ತಕ ವಿತರಣೆ ಮಂತ್ರಂಚಿನ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿದ ಅಧ್ಯಕ್ಷರಾಯನಂಚ ಸಂಚಾಲಕರಾಯನಂಚನ ರೋಹಿತ್ ಬಗಂಬೆಲ ಬೆಳಗ್ಗೆ ಉಡಲ್ದ ಜನ ಸ್ವರ್ಮಿಳ ಸಂದಾಯತ ಬಂದದ್ದು ಪುಸ್ತಕ ವಿತರಣೆ ಮಂತ್ರಂಚಿನ ನಮ್ಮ ಸಚಿನನ್ನಾಗೆ ಉಡಲ್ದ ಜನ ಸ್ವರ್ಮಿಳ ಸಂದಾಯತ ಬಂದದ್ದು ಪುಸ್ತಕ ವಿತರಣೆ ತೆತ್ತೊಂಡಂಜನಕ್ಕೆ ಮಾತ್ರೆಗಳ ಅಯ್ಯಪ್ಪ ದೇವನ ಅನುಗ್ರಹ ಆಶೀರ್ವಾದ ಏಪಲ್ ಒಪ್ಪಡ ಬಂದ ಪಾತ್ರ ಬಂದದ್ದು ಧನ್ಯವಾದಗಳು ನಮಸ್ಕಾರ. ಕೊಡುಗೆಯನ್ನು ನೀಡಿದಂತಹ ಶ್ರೀಯುತ ಸಚಿನ್ ಬೆಂಗಳೂರು ಇವರನ್ನು ಅಭಿನಂದಿಸುವಂತಹ ಸಮಯ. ಶ್ರೀಯುತ ಸಚಿನ್ ಬೆಂಗಳೂರು ಇವರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ವತಿಯಿಂದ ಈ ಒಂದು ಚಿಕ್ಕ ಅಭಿನಂದನೆಯನ್ನು ಯಾವುದೇ ರೀತಿಯಾದಂತಹ ಒಂದು ಬಿಂದುಗಳಿಲ್ಲದೆ ಎಲ್ಲರೊಂದಿಗೆ ಸದಾ ಬೆರೆಯುವಂತಹ ವ್ಯಕ್ತಿತ್ವವಾದದ್ದು ಶ್ರೇಷ್ಠ ನೀಡಿದಾಗ ಬೆಳ್ಮದೆಲಗಟ್ಟೆ ನೆತ್ತ ಪ್ರತಿ ವರ್ಷದಂಚೆ ಸಾಧಾರಣ 3-4 ವರ್ಷಗಳಿಂಚಿ ಪುಸ್ತಕ ವಿದ್ಯಾಕಲ್ಪನ ಜೋಕ್ಲೆಗ್ ಪುಸ್ತಕ ವಿತರಣೆ ನಮ್ಮ ಮುಲ್ಪದ ಆತ್ಮೀಯರಾಯನ ದೂರದ ಬೆಂಗಳೂರು ಬರ್ತದ ಸಚಿನ್ ಬಂಪಾರ್ ಪುಸ್ತಕ ಕೊರೊಂದುಲ್ಲೇರು ನರಮಣ ಕಾಸು ಮಾತಾಡಲು ಆಂಡ ಅವನ್ ದಾನ ಮಲ್ಪನ ಮನಸ್ಸುಲ ಬೋಡು ನರಮಣ ಅಂಚಿನ ದಾನ ಮಲ್ಪನ ಮನಸ್ಸು ಅರೆಗೆ ಸಚಿನ್ಗೆ ಕೊಡ್ತೇವೆ ಅಂಚನೆ ಪ್ರತಿ ನಣಲ ನೇಡ್ದುಂಬುಗಳ ಇಂಚನೆ ದಾನ ಮಲ್ಪನ ಆ ಮನಸ್ಸನ್ನು ದೇವರು ಕೊರಡು ಬಂಡದು ನಾವು ಮಾತಾಡಲ್ಲ ದೇವರು ನಟ್ಟೊಂದು ಬೊಕ್ಕ ವಿದ್ಯಾ ಬಂಡ ದಾದ ಬಂಡದು ಮಸ್ ನಂಗೆ ರವೀಂದ್ರ ಮಾಸ್ಟರ್ ಇಂಚಿನ ಒಂದು ಜೋಕ್ಲಿಗೆ ಪೂರ ಇಂಜಿನ ಪಂಡಿರ್ ಕಲ್ತು ದಾದ ಮತ್ತು ಆಪಂಡು ಜೋಕ್ಲಿ ಇಂಚಿನ ಮತ್ತು ಆಪೇರು ವಿದ್ಯೆ ಇಂಚಿನ ಮಂಡದು ನಮ್ಮ ಪಂಪಿನ ಜಾಸ್ತಿ ಮಾಸ್ಟರ್ ಮಾತೆಲ್ಲ ಪಂಡಿರ್ ಅವತ್ತಂದೆ ಎಡ್ಡೆ ವಿದ್ಯೆ ಕಲ್ತಿನ ಜೋಕ್ಲಿಗೆ 4 ಜೋಕ್ಲಿಗೆ ಸನ್ಮಾನ ಮಲ್ತೀರು
ಬೊಕ್ಕ ಬೇತೆ ಬೇತೆ ಮೂರು ನೆಟ್ಟು ಪೂರ ಜೋಕುಲು ದುಮ್ಮಿತ್ತಿನ ಜೋಕುಲೆ ಮಾತ್ರ ಸನ್ಮಾನ ಮಾತಾಡಲು ಖುಷಿ ಭಜನಾ ಕಲಿಕಾ ಕೇಂದ್ರದ ಊರೆಲ್ಲ ಸನ್ಮಾನ ಲಾಂಡು ಮಾತೆರೆಲ್ಲ ಬತ್ತೇನಗಳಿಗೆ ಮಾತೆರಲು ಸೋಮ ಒಂದು ಏನಾರಡ್ಡು ಪಾತ್ರೆಗಳು ಅಂತ ಇವರಿಗೆ ಮುಂದಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಾರಥ್ಯವನ್ನು ವಹಿಸಿರುವಂತಹ ಭಜನಾ ಮಂಡಳಿಯ ಸಂಚಾಲಕರಾಗಿರುವಂತಹ ರೋಹಿತ್ ಭಾಗಂಬಿಲ ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೇರ ನೇತೃತ್ವದ ಏಕಲು ಮೂಜನೇ ವರ್ಷದ ಈ ಪುಸ್ತಕ ವಿತರಣೆ ಕಾರ್ಯಕ್ರಮ ಅಂತಂದಿಲ್ಲ. ಈ ಕಾರ್ಯಕ್ರಮ ಈತ ಹೊರಲೋಡು ಆವಡಂದ ಅವ್ರನ್ನ ಪೂರ್ಣ ಸಹಕಾರದ್ದು ಈ ಕಾರ್ಯಕ್ರಮ ಅಂತಂದಿಲ್ಲ. ಶಿಕ್ಷಣ ಮಾತೆರೆಗಳ ಬಹಳ ಅಗತ್ಯ. ಸಮಾಜೋಡು ನಮ್ಮೊಂದು ಎಡ್ಡೆ ವ್ಯಕ್ತಿನಗಳು ಆವಡಂದ ನಮಗೆ ಶಿಕ್ಷಣ ಬೋರ್ಡ್ಗೆ ಸಮಾಜೋಡು ಎಡ್ಡೆ ಗೌರವ ತಿಕ್ಕೊಡುಂದಲ್ಲ ನಮಗೆ ಶಿಕ್ಷಣ ಬೋರ್ಡು ಜೋಕುಲ ಪೇರೆಂಟ್ಸ್ನಕಲ ಮಾತೇನಲ್ಲ ಉದ್ದೇಶ ಒಂದೇ ಆದಪ್ಪನು ಎಂಕಲ ಜೋಕಲಿಗೆ ಸಮಾಜೋಡು ಎಡ್ಡೆ ವ್ಯಕ್ತಿನಕಲ ಆವಡು ನನ್ನದೆ ಆಯೆ ಪಾಪದಾಯದು ಪಡೆ ಅತನ ಮಲ್ಲಯಾದು ಪಡೆ ಆಯನ ಉದ್ದೇಶ ಒಂದೇ ಸಮಾಜೋಡು ಜೋಕುಲು ಮಹಾ ವ್ಯಕ್ತಿನಕಲ ಆವಡು ನನ್ನದೆ ಅಂಚಾದೆ ಈ ಬೇತೆ ಬೇತೆ ರೀತಿಯ ದಾನ ಮಂತನ ಈತ ರಕ್ತದಾನ ಅವಡು ಅನ್ನದಾನ ಅವಡು ಬೇತೆ ರೀತಿ ದಾನ ಅವನು ಆಂಡಲ ವಿದ್ಯಾದಾನ ಬಹಳ ಶ್ರೇಷ್ಠವಾದ ಎಂಕಲು ಎಲ್ಲಿಯಪ್ಪನಾಗ ಎಂಕಲಿಗೆ ಒಂದು ಸಂಘ ಸಂಸ್ಥೆ ಒಂದು ಪುಸ್ತಕ ಕೊರ್ಪೇರ್ದಂಡ ಎಂಕಲು ಬೇಗ ಬಲಿತೊಂದಿತ್ತ ಒಂದು ಪುಸ್ತಕ ಕೊರ್ಪೇರಿಗೆ ಅಂದಲ್ಪ ಅಂಚಾದೆ ನಮಗೆ ಈ ಕ್ಷೇತ್ರಡೆ ಎಂಕಲೊಂದು ಭಜನಾ ಮಂಡಳಿ ಇತ್ತದೆ ಸಚಿನ್ನರ್ನ ನೇತೃತ್ವದ ಈ ಪುಸ್ತಕ ಒಂದು ಕೊರ್ಪುನಂಚಿನ ಭಾಗ್ಯಗಳು ದಿಕ್ಕದಂಡ ಅವು ಮಹಾಲ ಮಾರಿ ಪುಣ್ಯವಾಯಿನಂಚಿನ ಒಂದು ನನಾಥ ಇಂಚಿನ ಪುಸ್ತಕ ವಿತರಣೆ ಆಡು ಅದನ್ನ ದೇವಸ್ಥಾನದ ಬೇತೆ ಬೇತೆ ಕಾರ್ಯಕ್ರಮ ಮನ್ಪೆರೆ ಆ ಅಯ್ಯಪ್ಪ ಸ್ವಾಮಿ ನಮಗೆ ಮಾತೇರಿಗಳ ಆಯುರಾರೋಗ್ಯ ಐಶ್ವರ್ಯ ಕೊರಡು ಪಂಡದು ನಾನು ಪಣಂದು ಎನ್ನ ಎರಡು ಪಾತ್ರೆಗೆ ಅವಕಾಶ ಮಂತ್ರಿ ಧನ್ಯವಾದಗಳು. ಅಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ತಾವುಗಳು ಉನ್ನತೋನ್ನತ ಪ್ರಗತಿಯನ್ನು ಸಾಧಿಸುವಂತಾಗಲಿಂತಹ ತನ್ನ ಎರಡು ಶುಭನುಡಿಗಳಾಡಿದಂತಹ ರೋಹಿತ್ ಭಾಗಂಬಿಲ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಇಂದಿನ ಪುಸ್ತಕ ವಿತರಣಾ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಸಚಿನ್ ಬೆಂಗಳೂರು ಅವರು ಈ ಕಾರ್ಯಕ್ರಮದ ಕುರಿತು ಮಾತುಗಳನ್ನು ಆಡಬೇಕು. ಇಂಪಾರ್ಟೆಂಟ್ ಕ್ಷೇತ್ರ ಅಂಚ ಇಂಕ್ ಈ ಕ್ಷೇತ್ರದ ಓ ಮಾತ ಸೇವೆ ಮನ್ಪುನ ಭಾಗ್ಯ ಇಂಕ್ ತಿಕ್ಕೋಡು ಎನ್ನ ಪ್ರಾರ್ಥನೆ ದೇವೇರಡ. ಸೊ ಫಸ್ಟ್ ಆಫ್ ಆಲ್ ಜೋಕುಲ್ನ ಎಜುಕೇಶನ್ ಮಸ್ತ್ ಇಂಪಾರ್ಟೆಂಟ್ ಉಂಡು ಈ ಲೈಫ್. ಇದು ಸ್ಕೂಲ್ಡ್ ಮಾತ ನಿಗ್ಲಿಗೆ ಎಜುಕೇಶನ್ ಕಲ್ಪೇರ್ ಬಟ್ ನಾಲೆಜ್ ಪನ್ಪನ ಒಂಜಿ ನಾಲೆಜ್ ನಮ್ಮ ದೇವಿ ನಮ್ಮ ಸರಸ್ವತಿನ ಕನ್ಸಿಡರ್ ಮನ್ಪ ನಾಲೆಜ್ಗೋಸ್ಕರ. ಸೊ ಏಪಲಾತೆ ಎಜುಕೇಶನ್ ಇರ್ಲಿಗ ಸ್ಕೂಲ್ಸ್ ಕಲ್ಪವ ಬಟ್ ನಾಲೆಜ್ ಅವು ನಿಕ್ಕಲ್ನ ಪಡೆಯೋಡು ಅವನೇತ್ ಭಕ್ತಿಡ್ ಕನ್ಸಿಡರ್ ಮನ್ಪ ಆತ್ ಶೋಕಡೆ ಆ ನಾಲೆಜ್ ದೇವಿ ಸರಸ್ವತಿ ನಿಕ್ಕಲ್ನ ಜೀವನ ಬರ್ಬೇಕು. ಸೊ ಏಪಲ್ ನೆನಪಿದಿಲ್ಲ ನಾಲೆಜ್ ಸಸಾರ ಮನ್ಪೋಚಿ ಎಜುಕೇಶನ್ ನಿಕ್ಲಿಗ ಒಂಜಿ ಲೆವೆಲ್ ಕೊನವು ಬಟ್ ನಾಲೆಜ್ ನಿಕ್ಲಿನ ಗ್ರೇಟ್ ಮನ್ಪುಂಡು. Knowledge will always make you great. Education will give you certain way of life, but knowledge will give you great character. Nikal jeevanad epa malla janapar apag nikleg ಈ ನಿಖಲ್ನ ತೀರ್ಥ ಲೆವೆಲ್ ದಕ್ಲೇನು ಏತ್ತು ಪ್ರೀತಿಡ್ ತುಪ್ಪರತ್ತೆ ಆ ವೇಟ್ ನಿಖಲ್ನ ಲೈಫ್ ಉದ್ದಾರ ಪಡ. ಸೊ ಎನ್ನ ಪ್ರತಿಯೊಂದು ಎನ್ನ ಪ್ರಾರ್ಥನೆ ದೇವರ ಒಪ್ಪನಿ ಯಾನ್ ಏಪ ಎನ್ನ ಎಂಡ್ ಟೈಮ್ ಬಂದಾಗ ಐ ಶುಡ್ ಫೀಲ್ ಐ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್. ಸೊ ಏಪಲ್ ನೆನಪಿದಿಲ್ಲ ಬೊಕ್ಕ ಈ ಭಜನಾ ಕಾರ್ಯಕ್ರಮ ಪಂಡ ಭಜನ್ ನಿಖಲ್ ಕಲ್ತೊಂದಿಲ್ಲರು ಅವು ನಿಖಲಿನ ಕ್ಯಾರೆಕ್ಟರ್ ಬಿಲ್ಡ್ ಮನ್ಕೊಂಡು ನಿಖಲಿಗೆ ಕಾನ್ಫಿಡೆನ್ಸ್ ಇತ ಹಿಂಗೆ ಪಾತ್ರ ಹಿಂಗೆ ಆತ್ ಕನ್ವಿನ್ಷನ್ ಇಜ್ಜಿ ಬಟ್ ಭಜನೆ ನಿಖಲಿಗೆ ಇಂಚ ಮಂತ ಯು ಕ್ಯಾನ್ ಸ್ಪೀಕ್ ವಿತ್ ಎನಿ ಒನ್ ಇಟ್ ವಿಲ್ ಬಿಲ್ಡ್ ದಟ್ ಕ್ಯಾರೆಕ್ಟರ್.
ತುಳು ಇಟ್ಸ್ ಬೆಟರ್ ಬಟ್ in countries ತುಳು ಪಾತಾರೆ ಅಪ್ಪುಜಿ ದಾಯಪಂಡ Bangalore you do seminars, you do many things, but one particular language hold avu must important undu it Vishwanath already Tululte hold undu Praveen Prashant Aklimata Kannada yet hold undu a holding one particular language riji, so I am sorry for that. Boka mobile Nicola when encha use man par ultimate entirely depend upon Nicola life. Instagram it's pure bakwas. Instagram Nicola WhatsApp ಮತ್ತೆ encha use man par ultimate Nicola decide upon. Life is important, choose your friends wisely in one pair. Nicola parents Nicola choose mantijar. Nicola guru Nicola choose mantijar. But friends you are choosing it. Nicola friends and Nicola choose man par not Nicola parents pandre apuji aklen friends man pachi friends man play akal pandre apun but choose man pu Nicola upun, so choose your friends wisely. Boka piranj patera important namma heroes epala one great person hadu pod not in the film stars, they are not our heroes. Our heroes should be great. Nama Shivaji Maharaj, Sri Rama Dever, Krishna Dever, even Shabarimala Swami Ayyappa, you make them their heroes. Nicola heroes akkala dupod, not in normal film celebrities, they cannot be our heroes because they are earning something. Akkala nama heroes en chaper, nama heroes Yepala right person choose one person.